ವಿದೇಶದಲ್ಲಿದ್ದ ಚೇತನ್ ಕರ್ನಾಟಕಕ್ಕೆ ಬರಬೇಕು, ಇಲ್ಲೊಂದು ಚಳುವಳಿ ಆರಂಭಿಸಬೇಕು, ಯಾಕೆ ಅನ್ನಿಸ್ತು? ಏನು ಪ್ರೇರಣೆ ಆಯ್ತು ನಿಮಗೆ? ನಾನು ಅಮೇರಿಕಾದಲ್ಲಿದ್ದರೂ ಕೂಡ ಭಾವನ ಅವರೇ, ಅಲ್ಲೇ ಹುಟ್ಟು ಬೆಳೆದಿದ್ರು ಕೂಡ ನನಗೆ ಕನ್ನಡತನ ಅಂದರೆ ಚಿಕ್ಕ ವಯಸ್ಸಿಂದನೂ ನನಗೆ ಭಾಳ ಎಕ್ಸ್ಪೋಜರ್ ಇತ್ತು. ಮನೇಲೂ ನಮ್ಮ ತಂದೆ ತಾಯಿ ಹೇಳ್ಕೊಡ್ತಾಯಿದ್ರು ಭಾಷೆ ಜೊತೆ ಇಲ್ಲಿ ಕರ್ನಾಟಕಕ್ಕೆ ಬರೋದು. ಪ್ರತಿ ಒಂದು ರಜೆ ಸಂದರ್ಭದಲ್ಲಿ ನಾನು ಇಲ್ಲಿ ಕರ್ನಾಟಕಕ್ಕೆ ಬರ್ತಾಯಿದ್ದೆ. ನಾನು ಕರ್ನಾಟಕ ನಮ್ಮ ಸಾಹಿತ್ಯ ಓದ್ತಾಯಿದ್ದೆ. ನನ್ನ ಭಾಷೆ ಅಂದರೆ ಭಾಳ ಪ್ರೀತಿ. ನಮ್ಮ ತಾಯಿ ಚಿಕ್ಕ ವಯಸ್ಸು ನಾನು ಇಂಗ್ಲೀಷ್ ಕಲಿಯೋಕ್ಕಿಂತ ಮುಂಚೆನೇ ಅಲ್ಲಿ ಕೂತ್ಕೊಂಡು ಕನ್ನಡ ಹೇಳ್ಕೊಟ್ಟಿದ್ರು. ಅಲ್ಲಿ ಅಮೇರಿಕಾದಲ್ಲಿ ಏನಾಗುತ್ತೆ ಭಾವನ ಅವರೇ ಅಂದರೆ ಅಲ್ಲಿ ಒಂದೇ ಭಾಷೆ. ನೀವು ಎಷ್ಟೇ PhD ಓದಿದ್ರು, ಎಷ್ಟೇ ದೊಡ್ಡ ಪ್ರೊಫೆಸರು ಥಿಂಕರ್ ಆಗಿದ್ರು, ಬರೋದು ಒಂದೇ ಭಾಷೆ, ಎಲ್ಲರೂ ಮಾತಾಡೋದು ಒಂದೇ ಭಾಷೆ. ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ಅಟ್ಲೀಸ್ಟ್ ಮಿನಿಮಮ್ ಆದರೂ 2 ಭಾಷೆಗಳು ಬರ್ತಾ ಇತ್ತಲ್ಲ, ಆ ಕನ್ನಡದ ಮೇಲೆ ನನಗೆ ಪ್ರೀತಿ. ಸೊ ನನಗೆ ಎಲ್ಲೋ ಒಂದು ಕಡೆ ನಾನು ಎಲ್ಲಿ ಜಾಸ್ತಿ ಒಳ್ಳೇದು ಮಾಡ್ಬೋದು, ಅಮೇರಿಕಾದಲ್ಲಿ ಒಂದು 10-15 ಜನಕ್ಕೆ ಸೇವೆ ಮಾಡ್ಬೋದು, ಕರ್ನಾಟಕಕ್ಕೆ ಬಂದು ಒಂದು 50 ಜನಕ್ಕೆ ಸಹಾಯ ಮಾಡ್ಬೋದು ಅಂತ ನನ್ನ ಆಲೋಚನೆ ಇರೋದ್ರಿಂದ ಇಲ್ಲೇ ಬಂದು ಸೇವೆ ಮಾಡ್ಬೋದು ಅಂತ ನನ್ನ ಉದ್ದೇಶ ಇತ್ತು. ಸೊ ಅದನ್ನು ನನ್ನ ಹೈಸ್ಕೂಲಿಂದನೂ ನನಗೆ ಆಲೋಚನೆ ಇತ್ತು. ಬಟ್ ಭಾಳ ಮುಖ್ಯವಾಗಿ ಕನ್ನಡದಲ್ಲೇ ನಾನು ಬದುಕಬೇಕು ಅಂತ ನನಗೆ ಭಾಳ ಪ್ರೀತಿ ಇತ್ತು. ಯಾಕಂದರೆ ಪ್ರಪಂಚದಾದ್ಯಂತ ಎಲ್ಲೂ ಕೂಡ ಕನ್ನಡ ಮಾತಾಡ್ಕೊಂಡು ನಾವು ಬದುಕೋಕ್ಕಾಗಲ್ಲ. ಬಟ್ ಕರ್ನಾಟಕದಲ್ಲಿದ್ದರೆ ಕನ್ನಡ ಮಾತಾಡಿಕೊಂಡು ನಾವು ಕನ್ನಡಕ್ಕೆ ಸೇವೆ ಮಾಡಿಕೊಂಡು ನಾವು ಕರ್ನಾಟಕತನ ಉಳಿಸ್ಕೊಂಡು ನಾವು ಕೆಲಸ ಮಾಡ್ಬೋದು ಅಂತ ನನ್ನ ಚಿಕ್ಕ ವಯಸ್ಸಿಂದನೂ ಭಾಳ ಆಸಕ್ತಿ ಇತ್ತು. ಬಾಲ್ಯದ ಚೇತನ್ ಕರ್ನಾಟಕ ನೋಡ್ತಾ ಇದ್ದಿದ್ದ ರೀತಿ ಏನು, ಹೇಗೆ? ನನಗೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನಗೆ ಎಕ್ಸ್ಪೋಜರ್ ಇದ್ದಿದ್ದು ಮನೆಯಲ್ಲಿ. ಮನೆ ಅನ್ನೋದು ನಮ್ಮ ತಾತಾಜಿಗಳು, ನಮ್ಮ ಇಬ್ಬರು ತಾತಾಜಿ ಇದ್ದಿರೋ. ನಾನು ಮೈಸೂರಿಗೆ ಭಾಳ ಹೋಗ್ತಾಯಿದ್ದೆ, ಬೆಂಗಳೂರಿನಲ್ಲೂ ನಾವು ಇರ್ತಾಯಿದ್ವಿ, ಕರ್ನಾಟಕ ಟ್ರಾವೆಲ್ ಮಾಡ್ತಾಯಿದ್ವಿ. ಆವಾಗ ನನಗೆ ಚಿಕ್ಕ ವಯಸ್ಸಲ್ಲಿ ನನಗೆ ಭಾಳ ಪ್ರೇರಣೆ ಆಗಿದ್ದು ಏನಂದರೆ, ನಮ್ಮ ತಂದೆ ತಾಯಿ ಒಂದು ಚಾರಿಟಬಲ್ ಹಾಸ್ಪಿಟಲ್ ಶುರು ಮಾಡ್ತಾರೆ 40 ವರ್ಷದಿಂದ ಮೈಸೂರಿನಲ್ಲಿ, ಒಂದು ಫ್ರೀ ಸ್ಕೂಲು. ಆ ಹಾಸ್ಪಿಟಲು, ಆ ಸ್ಕೂಲ್ ಕಟ್ತಾ ಇರೋದು ನನಗೆ ಇನ್ನೂ ಜ್ಞಾಪಕ ಇದೆ, ಒಂದು 35-38 ವರ್ಷದ ಹಿಂದೆ. ಸೊ ನಮಗೆ ಸಮಾಜ ಸೇವೆ ಅನ್ನೋದು ನಮ್ಮ ತಂದೆ ತಾಯಿ ಚಿಕ್ಕ ವಯಸ್ಸಿಂದ ಮಾಡ್ತಾಯಿದ್ರು. ಅವರು ಅಮೇರಿಕಾದಲ್ಲಿ ಡಾಕ್ಟರ್ಸು, ಬಟ್ ಇಲ್ಲಿ ಬಂದು ಸೇವೆ ಮಾಡ್ತಾಯಿದ್ರು. ಜನ ಹೇಳ್ತಾರೆ, ನೀವು ತಂದೆ ತಾಯಿ ಏನು ಹೇಳ್ಕೊಡ್ತಾರೆ ಅನ್ನೋಕ್ಕಿಂತ ಅವ್ರು ಮಾಡಿ ತೋರಿಸೋದನ್ನು ನಾವು ಮಕ್ಕಳು ಕಲಿತಾರೆ. ಸೊ ನಮಗೆ ಆ ಸಾಹಿತ್ಯದ ಜೊತೆ, ಮನೆಯಲ್ಲಿ ಆ ವಾತಾವರಣದ ಜೊತೆ, ಆಮೇಲೆ ತಂದೆನೂ ತಾಯಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು, ಕನ್ನಡ ಮಾತಾಡಲೇಬೇಕು ಅಂತ. ಹೌದಾ? ಭಾಳ ಸ್ಟ್ರಿಕ್ಟ್ ಆಗಿದ್ರು ಚಿಕ್ಕ ವಯಸ್ಸಲ್ಲಿ. ನನಗೆ ಇನ್ನೂ ಜ್ಞಾಪಕ ಇದೆ, ಚಿಕ್ಕ ವಯಸ್ಸಲ್ಲಿ ಮನೇಲಿ ಇಂಗ್ಲೀಷ್ ಇಲ್ಲ, ಮನೇಲಿ ಇಂಗ್ಲೀಷ್ ಇಲ್ಲವೇ ಇಲ್ಲ. ನಾವು ಇವತ್ತಿಂದ ಹೆಂಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಇವಾಗ ಯಾವುದಾದ್ರೂ ಒಂದು ಮಗು ಬಂದು ನಾವೇನಾದ್ರು ಕನ್ನಡದಲ್ಲಿ ಮಾತಾಡಿಸಿ ಅದನ್ನು ಕನ್ನಡದಲ್ಲಿ ಹೇಳಿಬಿಟ್ರೆ ಅಪ್ಪ ಅಮ್ಮ ಒಂದು ಬೈತಾರೆ ಆ ಮಗುನ. ಹೌ ಕೆನ್ ಯು ಟಾಕ್ ಇನ್ ಕನ್ನಡ, ಸ್ಪೀಕ್ ಇನ್ ಇಂಗ್ಲೀಷ್ ಅಂತ ಬೈತಿರ್ತಾರೆ. ಹಂಗಲ್ಲ. ಮತ್ತೆ ನಮಗೆ ಆ್ಯಕ್ಚುಲಿ ಏನು ಹೇಳ್ತಾ ಇದ್ರು ಅಪ್ಪ ಅಂದರೆ, ಅದು ಒಂಥರ ಹಾಸ್ಯ ಆಗೋ, ಅದು ಸೀರಿಯಸ್ ಆಗೋ, ಇಲ್ಲಪ್ಪ ನೀನು ಕನ್ನಡ ಮಾತಾಡಿಲ್ಲ ಅಂದರೆ ಮನೇಲಿ ಊಟಕ್ಕಾಗಲ್ಲಪ್ಪ, ನೀನು ರಾತ್ರಿ ಹಂಗೆ ಮಲ್ಕೋ ಅಂತ. ಹೌದಾ? ಅಂತ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದು. ಯಾಕಂದ್ರೆ ಏನಾಗುತ್ತೆ ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ಮನೇಲೇ ಇದ್ದರೆ ನೀವು ಕನ್ನಡ ಮಾತಾಡೋಕ್ಕೆ ಶುರು ಮಾಡ್ತೀರಾ. ಸ್ಕೂಲ್ಗೆ ಹೋಗಿದ ತಕ್ಷಣ ಇಂಗ್ಲೀಷ್ ಮಾತಾಡೋದು ಜಾಸ್ತಿ, ಎಲ್ಲರೂ ಇಂಗ್ಲೀಷೇ ಮಾತಾಡೋದು. ಆಮೇಲೆ ನಾವು ಕೂಡ ವೈಟ್ ಅಲ್ಲದೆ ಇರೋ ಸಮಾಜ, ನಾವು ಕೂಡ ಅಲ್ಲಿ ಬಹುಸಂಖ್ಯಾತರ ಧರ್ಮ ಅಲ್ಲದೆ ಇರೋದು, ಒಂದು ರೀತಿ ಧಾರ್ಮಿಕವಾಗಿ ನಾವು ಕೂಡ ಬೇರೆ ಭಾಷೆ, ನಮ್ಮ ಹೆಸರುಗಳು ಬೇರೆ ಥರ ಇರುತ್ತೆ, ನಮ್ಮ ಊಟನೂ ಬೇರೆ ಥರ ಇರುತ್ತೆ. ಸೊ ಇದೆಲ್ಲ ಇರುವಾಗ ನಾನು ಅದನ್ನು ರಿಜೆಕ್ಟ್ ಮಾಡೋದು ಚಿಕ್ಕ ಮಕ್ಕಳು ಸಹಜ ಆಗಿರುತ್ತೆ. ಬಟ್ ನಮಗೆ ನಮ್ಮ ತಂದೆ ತಾಯಿ ಇಲ್ಲ, ನೀನು ಕನ್ನಡ ಮಾತಾಡಲೇಬೇಕು. ಆಮೇಲೆ ಏಕಪಾತ್ರ ಅಭಿನಯ ಆಗಿರ್ಬೋದು, ಕಥೆಗಳು ಹೇಳೋದಾಗಿರ್ಬೋದು, ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ಪ್ರಪಂಚ ಆಗಿರ್ಬೋದು, ಇದೆಲ್ಲ ಭಾಳ ಒಂದು ರೀತಿ ಜಾನಪದ ಹಾಡುಗಳು ಹೇಳೋದಾಗಿರ್ಬೋದು, ಇದೆಲ್ಲ ನಮ್ಗೆ ಹೇಳ್ಕೊಡ್ತಾ ನನಗೂ ಕೂಡ ಕನ್ನಡತನ ಅನ್ನೋದು ನನಗೆ ಜಾಸ್ತಿ ಇದೆ ಹೊರತು ಅಮೇರಿಕತನಕ್ಕಿಂತ ಅಮೇರಿಕನ್ನಡ ಅನ್ನೋಕ್ಕಿಂತ ಬರೀ ಕನ್ನಡತನ ನಮಗೆ ಜಾಸ್ತಿ ಇತ್ತು, ಒಲವಿತ್ತು. ಸೊ ಆ ಕಡೆ ಈ ಕಡೆ ಬಂದು ಇಲ್ಲಿ ಸೇವೆ ಮಾಡಬೇಕು ಅಂತ ನನಗೆ ಬರೋಕ್ಕೆ ಅವಕಾಶ ಸಿಕ್ತು. ಅಮೇರಿಕಾದಲ್ಲಿ ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳು ಒಟ್ಟೊಟ್ಟಿಗೆ ಸೇರ್ತಿದ್ರ ಕನ್ನಡಿಗರೆಲ್ಲ? ಅಂದರೆ ಕನ್ನಡ ಕೂಟ ಅಂತ ಇತ್ತು ಶಿಕಾಗೋನಲ್ಲಿ. ಅಲ್ಲಿ ನಾನು ವರ್ಷ ರೆಗ್ಯುಲರ್ ಆಗಿ ಅಲ್ಲಿ ಬೇರೆ ಬೇರೆ ಒಂದು ಹಬ್ಬದ ಸಂದರ್ಭದಲ್ಲಿ ಅವರು ಒಂದು ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಾಯಿದ್ರು. ಆವಾಗ ನಾನು ಚಿಕ್ಕ ವಯಸ್ಸಲ್ಲಿ, ನನಗೆ 4 ವರ್ಷದ ಹುಡುಗ ಆಗಿದ್ದಾಗ ಏಕಪಾತ್ರ ಅಭಿನಯ ಬಬ್ರುವಾಹನ ಮಾಡ್ತಾಯಿದ್ದೆ. ಸೊ ನಾನು ಎಲ್ಲರೂ ಬಬ್ರುವಾಹನ ಅಂತ ಕರೆಯೋರು. ಆಮೇಲೆ ನಾನು ಹೋಗ್ತಾ ಹಿರಣ್ಯಕಶಿಪು ಪ್ರಹ್ಲಾದ ಶುರು ಮಾಡಿದೆ. ಸೊ ನನ್ನ ಪ್ರಹ್ಲಾದ್ ಅಂತ ಕರೆಯೋರು. ಆಮೇಲೆ ನನಗೆ ಕರ್ಣನ ಪಾತ್ರಗಳು ಮಾಡ್ತಾಯಿದ್ದೆ, ಕರ್ಣಕುಂತಿ. ಸೊ ನನಗೆ ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ನನಗೆ ಕಾಲೇಜ್ನಲ್ಲೂ ಮಹಾಭಾರತ ರಾಮಾಯಣ ಕ್ಲಾಸಸ್ ನಾನೇ ಹೇಳ್ಕೊಡ್ತಾ ಇದ್ದೆ ಎಷ್ಟೋ. ಸೊ ನನಗೆ ಈ ಥರದ್ದು ಒಂದು ರೀತಿ ಪೌರಾಣಿಕ ವಿಚಾರಗಳು, ವಿಚಾರಗಳು ಇವೆಲ್ಲ ನನಗೆ ಭಾಳ ಆಸಕ್ತಿ ಇತ್ತು. ಬಟ್ ನಮಗೆ ಅದು ಅದು ಎಷ್ಟೋ ಸರಿ ಏನಾಗುತ್ತೆ ಅಂದರೆ, ಒಂದು ವೆಸ್ಟರ್ನ್ ಎಕ್ಸ್ಪೋಜರ್ ಜೊತೆ ಈಸ್ಟರ್ನ್ ಎಕ್ಸ್ಪೋಜರ್ ಎರಡೂ ಸೇರಿ ಮಿಕ್ಸ್ ಆಗುತ್ತೆ. ಸೊ ನಾವು ಎರಡನ್ನೂ ನಾವು ಕಲ್ತಿದ್ವಿ. ಅಮೇರಿಕನ್ ಹಿಸ್ಟ್ರಿನೂ ಗೊತ್ತಿತ್ತು, ವೆಸ್ಟರ್ನ್ ಹಿಸ್ಟ್ರಿನೂ ಗೊತ್ತಿತ್ತು, ಕಲೋನಿಯಲಿಸಮ್ ಅನ್ನೋದು ಎಷ್ಟು ಸಮಸ್ಯೆಗಳು ಅಂತ ಗೊತ್ತಿತ್ತು. ನಾನು ಅಂತ ಓದಿದೆ ಯೂನಿವರ್ಸಿಟಿನಲ್ಲಿ ಭಾವನಾ ಅವರೇ. ಆ ಯೂನಿವರ್ಸಿಟಿ ಭಾಳ ಪ್ರತಿಷ್ಠವಾದ ಯೂನಿವರ್ಸಿಟಿ, ಅದು ಭಾಳ ಅದ್ಭುತ ಜಾಗ. ಅಲ್ಲಿ ನನಗೆ ಗೊತ್ತಾಯಿತು 2ನೇ ವರ್ಷದಲ್ಲಿದ್ದಾಗ
ಈಸ್ಟ್ ಇಂಡಿಯಾ ಕಂಪನಿಯಿಂದ ಕೊಳ್ಳೆ ಹೊಡೆದು ಆ ಯೂನಿವರ್ಸಿಟಿ ಶುರುವಾಯಿತು ಅಂತ ನನಗೆ ಗೊತ್ತಾಯಿತು. ಸೊ ನನಗೆ ಭಾಳ ದುಃಖ ಆಗೋಯಿತು. ನಾನು ಓದ್ತಿರೋ ಯೂನಿವರ್ಸಿಟಿನೇ ಒಂಥರ ಮಡ್ರಾಸಿಂದ ದುಡ್ಡು ಪಡೆದು ಜನರಿಂದ ದುಡ್ಡು ಹೊಡೆದು ಅಲ್ಲಿ ಬೆಳೆಸಿರೋ ಯೂನಿವರ್ಸಿಟಿ ಅಂತ ಬೇಜಾರಾಯಿತು. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಏನು ಗೊತ್ತಾಯಿತು ಅಂದರೆ ಅದೇ ಯೂನಿವರ್ಸಿಟಿ ನಮಗೆ ಈ ಅನ್ಯಾಯಗಳನ್ನ ಹೆಂಗೆ ಸರಿಪಡಿಸ್ಬೋದು ಅಂತ ನಮಗೆ ಹೇಳ್ಕೊಡ್ತಾ ಇದೆ ಅನ್ನೋದು ನನಗೊಂಥರ ವಿಪರ್ಯಾಸ ಆಯಿತು. ಬಿಕಾಸ್ ಎಕ್ಸ್ಟ್ರಾರ್ನರಿ ಪ್ರೊಫೆಸರ್ಸು ಲೆಕ್ಚರರ್ಸ್ ಇದ್ದರು. ನಿಜವಾಗ್ಲೂ ಹೇಳಬೇಕಂದ್ರೆ ಭಾವನವರೇ, ಭಾರತದ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಅದು ದುರಂತ ಅನ್ನೋದು ವಿಪರ್ಯಾಸನೋ, ನಾವು ಇಂಡಿಯಾಗಿಂತ ನಾವು ಫಾರಿನ್ಗೆ ಹೋಗಿ ಭಾರತದ ಬಗ್ಗೆ ಕಲಿಬೇಕಾಗಿ ಬಂದಿರೋ ಪರಿಸ್ಥಿತಿ ಇದೆ. ಸೊ ನಮಗೆ ಭಾರತದಲ್ಲಿ ಭಾರತಕ್ಕೆ ವ್ಯತ್ಯಾಸ ಏನು ವ್ಯತ್ಯಾಸ ಅಂದರೆ ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಭಾಳ ಒಳ್ಳೆ ಸ್ಕಾಲರ್ಶಿಪ್ ಇದೆ ಅಬೌಟ್ ಸೌತ್ ಏಷ್ಯಾದ ಬಗ್ಗೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿ, ಅವರೆಲ್ಲ ಫಾರಿನ್ ಓದಿ ಎಷ್ಟೋ ನಮಗೆ ಇಂಡಿಯನ್ ಸೊಸೈಟಿ ಬಗ್ಗೆ ಕಲ್ತ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಸಿಕ್ತು. ನಮ್ಮ ಯೂನಿವರ್ಸಿಟಿ, ಯೇಲ್ ಯೂನಿವರ್ಸಿಟಿ, ಕೊಲಂಬಿಯಾ ಯೂನಿವರ್ಸಿಟಿ, ಬಾಬಾ ಸಾಹೇಬ್ರು ಓದಿದ ಯೂನಿವರ್ಸಿಟಿ, ಇವರೆಲ್ಲ ಟಾಪ್ 10 ಇನ್ ದ ವರ್ಲ್ಡ್ ಅಂತ ರೇಟಿಂಗ್ ಕೊಡ್ತಾರೆ. ನಮ್ಮ ಎಕ್ಸ್ಟ್ರಾರ್ಡಿನರಿ ಯೂನಿವರ್ಸಿಟಿ JNU ಆಗಿದ್ದು ಕೂಡ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅದು ಇವಾಗ 580th ಇನ್ ದ ವರ್ಲ್ಡ್ ಅಂತ ರ್ಯಾಂಕಿಂಗ್ ಇದೆ. ನಮಗೆ ಆರ್ಟ್ಸ್ಗೆ ನಾವು ಜಾಸ್ತಿ ಎಂಫಸಿಸ್ ಕೊಡಲ್ಲ. ಹಿಸ್ಟ್ರಿ, ಆರ್ಟ್ಸು, ಸಮಾಜಶಾಸ್ತ್ರ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ಸಾಹಿತ್ಯ, ಈ ಆರ್ಟ್ಸನ್ನು ಓದಿಲ್ಲ ಅಂದರೆ ಭಾವನವರೇ ನಮ್ಮ ಕಲ್ಪನಾ ಶಕ್ತಿ ಬೆಳೆಯಲ್ಲ. ನಮಗೆ ಸಮಾಜದ ಸಮಸ್ಯೆಗಳಿಗೆ ನಮಗೆ ಪರಿಹಾರ ಕೊಡೋಕ್ಕಾಗಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ಭಾಳ ಜನ ಬುದ್ಧಿವಂತರಿದ್ದಾರೆ ನಮ್ಮ ಸಮಾಜದಲ್ಲಿ, ಭಾರತದಲ್ಲಿ ಭಾಳ ಜನ ಬುದ್ಧಿವಂತರಿದ್ದಾರೆ. ಅವರು ಮ್ಯಾಥ್ಸು, ಸೈನ್ಸು ಅದೆಲ್ಲ ಓದ್ತಾರೆ, ಅವರೆಲ್ಲ ಎಕ್ಸ್ಟ್ರಾರ್ನರಿ ಜಾಬ್ ತೊಗೊತಾರೆ, ಒಳ್ಳೆ ಸಂಬಳ ತೊಗೊತಾರೆ. ಬಟ್ ನಿಜವಾಗ್ಲೂ ದೇಶ ನಿರ್ಮಾಣ ಮಾಡೋರು ಯಾರು ಅಂದರೆ ಆರ್ಟ್ಸ್ ಸ್ಟೂಡೆಂಟ್ಸೇ. ಸೊ ಅಂಥದ್ರಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥವ್ರ ಮಾದರಿ. ಸೊ ನಾವು ಆರ್ಟ್ಸ್ ಓದೋದು ಭಾಳ ಮುಖ್ಯ. ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಮಸ್ಟ್ ಎಂಫಸೈಸ್ ಆರ್ಟ್ಸ್. ಇಲ್ಲಾಂದರೆ ನಮ್ಮ ದೇಶಕ್ಕೆ ಜಾಸ್ತಿ ಬೆಳವಣಿಗೆಗೆ ನಾವು ಅಡ್ಡ ಬರ್ತೀವಿ.